ನಿಮ್ಮೆಲ್ಲರ ಗಮನಕ್ಕೆ ವಿನು ಗರ್ಲ್ ಫ್ರೆಂಡ್ ಫೋಟೋ ಸಿಕ್ಕಿದೆ. ಇವತ್ತು ನಾವು 100 ಇದ್ಬಿಟ್ಟು ಆಮೇಲೆ ಮನೋಜ ಇರೋದು ಫ್ರೀಕಿ ಮನೋಜ ಇದೆಲ್ಲ ಸಾಕ್ಷಿ ಇರಬಾರ್ದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಗೈಸ್, ಇವತ್ತಿನ ಬ್ಲಾಗ್ ಪೂರ್ತಿ ನಮ್ಮ ಡ್ರ್ಯಾಗನ್ ವಿನೋ ಅವ್ರ ಅಕ್ಕನ ಬರ್ಡೇ ಬ್ಲಾಗ್ ಆಗಿರುತ್ತೆ. ಇಸ್ ಬ್ಲಾಗ್ನ ಕೊನೆವರೆಗೂ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಗೋ. ಫ್ಲ್ಯಾಶ್ ಬ್ಯಾಕ್. ಗೈಸ್, ಕಚೋರಿ ತಿನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತೆಲ್ಲ ಆಚೆ ಹೋಗಬೇಕು. ಗೌತಮ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಗೌತಮ್ ಬಂದ, ಇಷ್ಟೊತ್ತು ತನಕ ವೆಯ್ಟ್ ಮಾಡಿಸಿ ಈ ಥರ ರೆಡಿ ಆಗೋಕ್ಕೆ ಇಷ್ಟೊತ್ತು ವೆಯ್ಟ್ ಮಾಡ್ತಾನೆ. ಗೈಸ್, ಫೈನಲಿ ಇವಾಗ ಹೊರಟಿದ್ದೀವಿ ನಾವು. ಸೊ ಇವತ್ತು ಡ್ರ್ಯಾಗನ್ ಅವ್ರ ಅಕ್ಕನ ಬರ್ಡೇ, ಅದಕ್ಕೋಸ್ಕರ ನಾನು ಗೌತಮ್ ಇಬ್ಬರು ಹೋಗ್ತಾಯಿದ್ದೀವಿ. ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾನೆ. ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾಯಿರಿ. ಪ್ರಪಂಚದಲ್ಲಿ ಈ ಥರ ಜನ ಇರ್ತಾರೆ ನೋಡಿ. ಅವ್ನು ಪೋಸ್ಟ್ ಮಾಡಿರೋ ಫೋಟೋಗೆ ಕಮೆಂಟ್ ಮಾಡು ಅಂತ ಹಿಂಸೆ ಕೊಡ್ತಾನೆ ಆವಾಗಲಿಂದ ನನಗೆ. ಕೇಳಿ ಕಮೆಂಟ್ ಮಾಡಿಸ್ಕೋಬೇಕಾ ಗೈಸ್? ಇವ್ನ ಕಣ್ಣಿಗೇನೋ ಬಿದ್ದುಬಿಡೈತೆ. ಮೇಲೆತ್ತು ಬಂತು ಬಿಡ. ಏನೇನೋ ನೋಡಿದ್ರೆ ಹಿಂಗೆ ಆಗೋದು. ಗೈಸ್, ಈಗ ನಾವು ವಿನು ಮನೆ ಹತ್ರ ಹೋಗಬೇಕು. ಪ್ರಶಾಂತ್ಗೂ ಕಾಲ್ ಮಾಡಿದ್ದೀನಿ, ಪ್ರಶಾಂತ್ ಬರ್ತೀನಿ ಅಂತ ಹೇಳ್ದ. ಸೊ ಗೈಸ್, ಇವಾಗ ಪ್ಲ್ಯಾನ್ ಏನಂತಂದರೆ, ವಿನು ಇವಾಗ ಅವ್ರ ಅಕ್ಕನ್ನ ಕರ್ಕೊಂಡು ಹೋಯ್ತವನೆ ಆಚೆಗೆ. ಸೊ ಅವ್ರ ಮನೆಯವರೆಲ್ಲ ಆಲ್ರೆಡಿ ಟೆರೆಸಲ್ಲಿ ರೆಡಿ ಆಗೋರೆ ಸೆಲೆಬ್ರೇಟ್ ಮಾಡೋಕ್ಕೆ. ಮನೆ ಟೆರೆಸ್ ಮೇಲೇ ಡೆಕೋರೇಷನ್ ಎಲ್ಲ ಮಾಡಿಸಿರೋದು. ಸೊ ಅವ್ನು ಇವಾಗ ಆಚೆಗೆ ಕರ್ಕೊಯ್ತಾನೆ. ಆಮೇಲೆ ಕಣ್ಣಿಗೆ ಏನೋ ಬಟ್ಟೆ ಎಲ್ಲ ಕಟ್ಬಿಟ್ಟು ಆಮೇಲಿಂದ ಕರ್ಕೊಬರ್ತಾನೆ. ನಾನು ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಬೇಕು. ಸೊ ಮಜಾ ಇರುತ್ತೆ, ವೀಡಿಯೋ ಫುಲ್ ನೋಡಿ. ಗೈಸ್, ಫೈನಲಿ ಕಾರ್ ಬಂತು. ಕಾರ್ ಒಳಗಡೆ ಇದ್ದಾರೆ ಅವ್ರ ಅಕ್ಕ. ಗೈಸ್, ವಿನು ಅವ್ರ ಅಕ್ಕಂಗೆ ಮನೆ ಟೆರೆಸ್ ಮೇಲೆ ಸೆಲೆಬ್ರೇಟ್ ಮಾಡ್ತಿರೋದಂತ ಐಡಿಯಾನೇ ಇಲ್ಲ. ಅವ್ರಿಗೆ ಕನ್ಫ್ಯೂಸ್ ಆಗಲಿ ಅಂತ ಅವನು ಕಾರಲ್ಲೆಲ್ಲ ಆಚೆ ಕರ್ಕೊಂಡೋಗಿದ್ದ. ಅಲ್ಲಿ ವಿಡಿಯೋ ಮಾಡ್ತಿರೋದು ಅಕ್ಕಂಗೆ ಗೊತ್ತಾಗ್ಬಿಟ್ಟಿದೆ. ಅಲ್ಲಿ ನಾನಿದ್ದೀನಿ ಅಂತ ಅನ್ಕೋಬಿಟ್ಟು ಅವ್ರ ಅಕ್ಕ ಆ ಕ್ಲಿಪ್ ಹಾಕಿ ನೋಡ್ಕೊಬನ್ನಿ. ಮನೋಜ ಇರೋದು ಫ್ರೀಕಿ ಮನೋಜ. ಫ್ರೀಕಿ ಬರ್ತಾವ. ಗೈಸ್, ಎಲ್ಲರೂ ಮೇಲೆ ಹೋಗ್ತಾರೆ ನೋಡಿ ಗೈಸ್. ಸೊ ಇವ್ರು ಇಳಿಯೋಷ್ಟರಲ್ಲಿ ಯಾರು ಇರ್ಬಾರ್ದು ಇಲ್ಲಿ ಕೆಳಗಡೆ. ಗೈಸ್, ಈ ವಿಡಿಯೋದಲ್ಲಿ ನಾನು ಯಾವ ಪಾರ್ಟು ಕಟ್ ಮಾಡ್ತಿಲ್ಲ. ಸೊ ಅವ್ರಿಗೊಂದು ಮೆಮೊರೀಸ್ ಆಗಲಿ ಅಂತ ಅಂದ್ಬಿಟ್ಟು ಹಂಗೆ ರಾ ವಿಡಿಯೋನೇ ಹಾಕ್ತಿದ್ದೀನಿ ಎಲ್ಲನೂ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೊಂದು ಸರ್ಪ್ರೈಸ್ ಅಲ್ಲ, ಮನಿ ಸರ್ಪ್ರೈಸ್ ಇಲ್ಲಿ. ಹಲೋ, ಅಭಿಮಾನಿ ಬಳಗ ಎಲ್ಲ ನೋಡ್ಕೊಂಡು ನನ್ನ ಕೈ ನಡುತ್ತೆ ತುಂಬಾ ಹುಡುಗಿ. ಅಂಜು ಕೈ ತೆಗಿ.
ನಾಯಿ ಗಿಫ್ಟ್ ಕೊಡ್ತಾನೆ ಗೈಸ್. ಗಿಫ್ಟು ಹಣ್ಣೆಲ್ಲ ತಗೊಂಡ್ಬರ್ತಾನೆ. ಇನ್ನು ನಾನು ಹೇಳಿಲ್ವ ಯಾರು ಹೇಳೋರೆ ಅಂತ. ಹಣ್ಣೆಲ್ಲ ತಗೋತಾರೆ ಆಗ್ಲೇ ಹೇಳ್ತಾವ್ರೆ, ಹೇಳ್ಬಿಟ್ಟವ್ರೆ ಯಾರ ಬದ್ಲೆ. ನೀವ್ ಹೇಳಿರಲ್ಲ ಸುಮ್ಮನೆ ಬಕೆಟ್ ಗೊತ್ತಾಗ್ಬಿಡುತ್ತೆ. ನನ್ನ ಹತ್ರ ಐಡಿಯಾ ಕೇಳಿದ್ರೆ ನಾನು ಬೇರೆ ಹೇಳ್ತಿದ್ದೆ ಬಿಟ್ಟಿಂಗ್. ಹಂಗಲ್ಲ, ಸ್ಟೂಡಿಯೋ ಸ್ವಲ್ಪ ತರ್ಬೇಕಾಯ್ತು. ನಾಯಿ ಮರಿ ನೋಡ್ರಿ ಹೇಳ್ತೀರಿ. ಜೀವನ ಆಗ್ತಿದೆ ತಂದೆ. ನೀ ಯಾಕೆ ಹೇಳ್ತಾ ಇದ್ಯಾ? ಎಷ್ಟಾಯ್ತಿದೆ ಅಷ್ಟು ಕೇಕ್ ಬಾಚ್ಕೊಬಿಡು. ಅದಕ್ಕೆ ಕಣ ಬಂದಿರ ನೀನು. ಇದೇ ತಮ್ಮನೇಲಿ. ವಿನುದು ಒಂದು ಅನೌನ್ಸ್ಮೆಂಟ್ ಇದೆ, ಎಲ್ಲರೂ ಕೇಳಬೇಕು. ವಿನು ಇವತ್ತು ಬಂದ್ಬಿಟ್ಟು ಅವ್ರ ಹುಡುಗಿನ ಪರಿಚಯ ಪಡಿಸ್ತಾನೆ ಎಲ್ಲಾರ ಮುಂದೆನು. ಗರ್ಲ್ ಫ್ರೆಂಡ್ ರಿವೀಲ್ ಮಾಡ್ತಾ ಇದ್ದಾನೆ. ವಿನು ಬರ್ಲಿ. ವಿನು ಹುಡುಗಿನ ಹೇಳಿಲ್ಲ. ವಿನು ಹೋಗು, ಕರ್ಕೋಬಾ ಹೋಗು, ಹೇಳ್ಕೊಬ ಕರ್ಕೋಬಾ ವಿನು. ಎಲ್ಲಿ ಬಾವ ಅದು ನೋಡು, ಭುಜ ಬೇರೆ ಭುಜ. ಮತ್ತೊಮ್ಮೆ ಎಲ್ಲರ ಗಮನಕ್ಕೆ ವಿನು ಗರ್ಲ್ ಫ್ರೆಂಡ್ ಫೋಟೋ ಸಿಕ್ಕಿದೆ. ಕಾರಣಾಂತರಗಳೇನೋ ಅವಳು ಬರಕ್ಕಾಗಿಲ್ಲ. ಅವಳು ಲಂಡನ್ ಅಲ್ಲಿ ಇದ್ದಾಳೆ. ಲಂಡನ್ ಅಲ್ಲಿ ಏ ನಗು ನೋಡಲಿ. ಯಾರು ಅಂತ ನೋಡ್ತಾ ಇದ್ದೀನಿ ನಾನೇ. ಸಿಂಗಲ್ ಫೋಟೋ ಚೆನ್ನಾಗಿ ನಾಟಕ ಮಾಡ್ತಿದ್ಯಾ. ಎಲ್ಲರಿಗೂ ತೋರಿಸ್ಬೇಕು. ಕಾಲೇಜಲ್ಲಿ ಇದ್ದಿದ್ದು ನಾನೇ ನಂಬಲ್ಲ. ಅದು ನೋಡಿದಿರಿ ಕೈ ಕೊಡಲ್ಲ, ಎಲ್ಲ ಹೇಳ್ಬಿಡ್ತೀರಿ. ಹಂಗೆ ನೋಡ್ಬೇಕು. ಲಂಡನ್ ಅಲ್ಲಿ ಓದ್ತಾ ಇದ್ದಾಳೆ, ಅದಕ್ಕೋಸ್ಕರ ಬರಕ್ಕಾಗಲ್ಲ, ಫ್ಲೈಟ್ ಸಿಗ್ಲಿಲ್ಲ. ಬರ್ರಪ್ಪ ನೀವು. ಎಲ್ರಿಗೂ ಊಟ ಮೇಲ್ಗಡೆನೆ. ಇವರಿಬ್ರು ತಗೊಂಡು ಹೋಯ್ತವ್ರು ಇವಾಗ. ಎತ್ರ ಇಲ್ಲ ಆಂಟಿ ಹೋಗಪ್ಪ ಕಂದ. ಬರ್ಬೇಡ, ಸ್ಟೂಡೆಂಟ್ ಇಲ್ಲ ಎಲೆ ತಗೊಳ್ಬೇಕು. ಇಟ್ಕೊ ಇಲ್ಲಿ ಮಗನೇ. ಹಂಗ್ ನೋಡ್ತಿದ್ದ ಕೊಡ್ತಾರ ನಿಂಗೂ ಕೇಕ್ನ. ನಿನ್ ಮಗ ನೀನ್ ತೋರಿಸ್ಕೊ ಫಸ್ಟ್. ನಿಂಗೆ ಇಟ್ಕೊಳ್ಳಲ್ಲ ಕೇಕ್. ಯಾವಾಗ್ಲಿಂದ ಸಾಯ್ತಾ ಕೂತವ್ನು ಬರ್ಡೇಗಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡಿದ್ದೀನಿ. ವಿಡಿಯೋ ಆಯ್ತು. ಇದೆಲ್ಲ ಸಾಕ್ಷಿ ಇರಬಾರ್ದು. ಅಕ್ಕ ಹಾಯ್ ಮಾಡ್ಬಿಡಿ. ಇವತ್ತು ನಾವು 100 ಇದ್ಬಿಟ್ಟು ಆಮೇಲೆ 1000-2000 ಇವೆಲ್ಲ ಹಾಕ್ಬಾರ್ದು. ಫುಲ್ ವಿನೋ ಕೆಲಸ ಮಾಡ್ತಾನೆ ಇವತ್ತೇ ನೋಡ್ತಿರೋದು ಕೆಲಸನ. ಊಟಕ್ಕೆ ಹೋಗೋಣ ಅಂತಂದ್ರೆ ಇವರೆಲ್ಲ ಸುಮ್ಮನೆ ನಿಂತವ್ರೆ ಗೈಸ್. ನಾನಲ್ಲ ಕಣ ಇವನು. ಊಟ ಮಾಡೋಕ್ಕೆ ಬಂದಿರೋದು, ಕೇಕ್ ತಿನ್ನೋಕ್ಕೆ ಬಂದಿರೋದು. ಏನಿವಾಗ ಅದೊಂದು ಕ್ಲಿಪ್ ಹಾಕ್ಲಿ ನಮ್ಗೆ. ಹಾಕ್ತೀನಿ, ಇದನ್ನ ಹಾಕ್ತೀನಿ ಕಣ. ಹಾಕ್ತೀನಿ. ಹಾಕು ಮಗ.
ಅಲ್ಲ ಎಂತೋ ನೋಡು ನಿಮ್ಮಂತ ಫ್ರೆಂಡ್ಸ್ ಇರ್ಬೇಕು ಕಣ್ರ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ. ಲೇ ಫಸ್ಟ್ ನೀನು ಸ್ಕ್ರೀನ್ ಗಾರ್ಡ್ ತೆಗ್ಸಲ್ಲ ಲೇ ನೀನ್ ಸ್ಕ್ರೀನ್ ಗಾರ್ಡ್ ತೆಗ್ಸ ಫಸ್ಟು. ಗೈಸ್ ಇವ್ನು ಮೆಸೇಜ್ ಮಾಡೋದ ನಾವು ನೋಡ್ತೀವಿ ಅಂದ್ಬಿಟ್ಟು ಸ್ಕ್ರೀನ್ ಪ್ರೊಟೆಕ್ಷನ್ ಹಾಕ್ಸ್ಕೊಂಡವನೆ ಪಕ್ಕದಲ್ಲಿರೋರಿಗೆ ಏನು ಕಾಣಿಸ್ಬಾರ್ದು ಅಂತ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಗೈಸ್ ವಿನೋ ಕಾರಲ್ಲಿ ಇವಾಗ ಆಚೆ ಹೋಗ್ತಿದ್ದೀವಿ ಗೈಸ್. ಆಚೆ ಎಲ್ಲೂ ಹೋಗ್ತಿಲ್ಲ, ರಿವರ್ಸ್ ಆಗ್ತೀನಿ ಅಂದ, ಸುಮ್ಮನೆ ಬಂದು ಕುತ್ಕೊಂಡೆ ನಾನು. ಕಾರೆಲ್ಲ ಓಡ್ಸೋದು ಕಲ್ತ್ಬಿಟ್ಟವನೇ ಗೈಸ್. ನಾನೇ ಏನೂ ಕಲ್ತಿಲ್ಲ. 4 ವರ್ಷ ಆಯ್ತು ಕಲ್ತು ನಾನು. ಕಲ್ತು 4 ವರ್ಷ ಆಯಿತು, ನಾನು ಇನ್ನೂ ಕಲ್ತು ಇಲ್ಲ, ಏನೂ ಇಲ್ಲ. ಡಿ ಎಲ್ ಎಲ್ಲ ಮಾಡಿಸ್ಕೊಬಿಟ್ಟವನೆ. ಅದು 4 ವರ್ಷ ಆಯ್ತು ಗೈಸ್. ನಾನು ಡಿ ಎಲ್ಲು ಮಾಡಿಸ್ಕೊಂಡಿದ್ದೆ. ಇನ್ನು ಬಿರಿಯಾನಿ ಚೆನ್ನಾಗಿ ತಿಂದಾಕ್ಬಿಡೋದು ಇವತ್ತು ಪಕ್ಕ. ನಮ್ಮ ಡ್ರ್ಯಾಗನ್ ಎಷ್ಟು ದುಡ್ಡು ಮಾಡೋಣ ಅಂತಂದರೆ ಗೈಸ್, ಒಂದೊಂದು ಫಂಕ್ಷನ್ಗೂ ಒಂದೊಂದು ಶರ್ಟು, ಅದು 1000 ರೂಪಾಯಿ ಇದೇನೆ ತಗೊಳ್ಳೋದು. ಹೌದು, ಹಂಗೆ ಇರಬೇಕು. ಬರೋ ಊಟ ಮಾಡು ಬರೋ. ಗೈಸ್ ನಮ್ಮ ಟ್ರೈನರ್ ಗೈಸ್ ಇವರು. ಹೇಳ ನಕುಲ್, ನಾನು ಅನ್ಕೊಂಡಿದ್ಕಿಂತ ಚೆನ್ನಾಗಿ ಬಂದಿದೆ ಡೆಕೋರೇಷನು. ಏನು ನಂಗೆ ನಗು ಬರುತ್ತೆ. ಹಿಂಗೆ ಎಲ್ಲರೂ ಯಾವುದೋ ಇವೆಂಟ್ ಗೋಲ್ಡನ್ ಫಸ್ಟ್ ಇಂದ ಕೇಳಿಸ್ಕೊಳು, ಮಾಡಿ ಅಲ್ಲಿ ನೋಡ್ಕೊಂಡು ಹೇಳು. ಇವೆಂಟ್ ಅವರು ಡೆಕೋರೇಷನ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇದೇ ರೀತಿ ನಿಮ್ಗೆ ಬೇಕು ಅಂದರೆ ಗೋಲ್ಡನ್ ಇವೆಂಟ್ ಕಾಂಟ್ಯಾಕ್ಟ್ ಕರೆಕ್ಟ್ ಅಲ್ಲಿ ಮನು ಇಸ್ಕೊಳ್ಳೋದು, ಮಂಜು ಹತ್ರ ಮನು ಬಿಸಿ ಬಿರಿಯಾನಿ ತಿಂತಾ ಇದ್ದೀವಿ. ಎತ್ಕೊಟ ಗೈಸ್. ಗೈಸ್ ಇವನು ಊಟ ಮಾಡ್ತಿದ್ದ, ಅವ ಆಂಟಿ ತಟ್ಟೆ ಕಿತ್ಕೊಬಿಟ್ರು ಅಂತ ಬೇಜಾರು ಮಾಡ್ಕೊಬಿಟ್ಟವನೇ. ಕೆಳಗಡೆ ಮಾತಾಡೋದು ಥ್ಯಾಂಕ್ಸ್ ಆಂಟಿ, ನಿಮ್ಗೆ ಹೇಳ್ಬೇಕು, ನಾವು ಇನ್ವೈಟ್ ಮಾಡಿದ್ದು ನಮಗೆ. ನೀ ತಾನೇ ಕೇಳ್ಬಿಟ್ಟು ಹೇಳಿದ್ದು ಥ್ಯಾಂಕ್ಸ್. ಇದನ್ನ ಫೈನಲಿ ಹೊರಟ್ವಿ ಗೈಸ್. ಬಾಯ್. ಸ್ವಿಚ್ ಆಫ್ ಆಯ್ತೈತೆ, ಅದಕ್ಕೇನೆ ಈಗಲೇ ಆನ್ ಮಾಡ್ಬಿಟ್ಟಿದ್ದೀನಿ. ಬಾಯ್ ಬಾಯ್. ನೀನು ಯಾಕೆ ಥ್ಯಾಂಕ್ ಯು ಹೇಳ್ತಿದ್ಯಾ? ಕೇಕ್ ಮತ್ತೆ ಬಿರಿಯಾನಿ ಕೊಟ್ಟರು ಅದಕ್ಕೆ. ಸಾಕು.